ಇಂಡಿಯಾದಲ್ಲಿ ಬಹುನಿರೀಕ್ಷಿತ ಏರೋ ಇಂಡಿಯಾ 2025ರ ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರದರ್ಶನವು ತಾಂತ್ರಿಕ ಆವಿಷ್ಕಾರದ ಪ್ರದರ್ಶನವಾಗಲಿದೆ. ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ ಮತ್ತು 14ರ ನಡುವೆ ನಡೆಯಲಿರುವ ಈ ಕಾರ್ಯಕ್ರಮವು ಜಾಗತಿಕ ಏರೋಸ್ಪೇಸ್ ಮತ್ತು ರಕ್ಷಣಾ ಭೂದೃಶ್ಯದಲ್ಲಿ ಭಾರತವು ಬೆಳೆಯುತ್ತಿರುವ ಮಹತ್ವವನ್ನು ಪ್ರದರ್ಶಿಸುತ್ತದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಇಲ್ಲಿ ಜಾಗತಿಕ ಮಾರುಕಟ್ಟೆಗಳನ್ನು ಗುರಿಯಾಗಿಟ್ಟುಕೊಂಡು ಸ್ಥಳೀಯ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗುತ್ತದೆ. ಭಾರತದ ಪ್ರೀಮಿಯರ್ ಏರೋಸ್ಪೇಸ್ ಪ್ರದರ್ಶನದ 15ನೇ ಆವೃತ್ತಿಯಾದ 2025ರ ಏರೋ ಇಂಡಿಯಾ ಫೆಬ್ರವರಿ 10ರಿಂದ 14ರವರೆಗೆ ಬೆಂಗಳೂರಿನ ಯಲಹಂಕ ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ನಡೆಯಲಿದೆ. ದಿ ರನ್ ಅವೇ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಎಂಬ ವಿಷಯದ ಈ ಕಾರ್ಯಕ್ರಮ ಜಾಗತಿಕ ಮತ್ತು ಭಾರತೀಯ ಏರೋಸ್ಪೇಸ್ ಉದ್ಯಮಗಳಲ್ಲಿ ಪ್ರಗತಿಯನ್ನು ಗುರುತಿಸುತ್ತದೆ. ಏರೋಸ್ಪೇಸ್ ಮತ್ತು ರಕ್ಷಣೆಯಲ್ಲಿ ಸ್ವದೇಶೀಕರಣವನ್ನು ಉತ್ತೇಜಿಸುತ್ತದೆ. ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸಿವ್ ಪೆವಿಲಿಯನ್ ನಲ್ಲಿ ಸ್ಟಾರ್ಟ್ಅಪ್ಗಳು ಅತ್ಯಾಧುನಿಕ ತಂತ್ರಜ್ಞಾನಗಳು ಮತ್ತು ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ. ರಕ್ಷಣೆಯಲ್ಲಿ ಭಾರತದ ನಾವೀನ್ಯತೆಯನ್ನು ಪ್ರದರ್ಶಿಸುತ್ತವೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಜಾಗತಿಕ ಮಾರುಕಟ್ಟೆಗಳನ್ನು ಗುರಿಯಾಗಿಟ್ಟುಕೊಂಡು ಸ್ಥಳೀಯ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗುತ್ತದೆ. ಇವುಗಳ ಹೊರತಾಗಿ ಅದ್ಭುತವಾದ ಏರ್ ಶೋಗಳು ಮತ್ತು ಲೈವ್ ಪ್ರದರ್ಶನಗಳು ಪಾಲ್ಗೊಳ್ಳುವವರನ್ನು ತೊಡಗಿಸಿಕೊಳ್ಳುತ್ತವೆ. ಆದರೆ ಸಂದರ್ಶಕರು ಮಿಲಿಟರಿ ವೇದಿಕೆಗಳು ಮತ್ತು ಏರೋಸ್ಪೇಸ್ ತಂತ್ರಜ್ಞಾನಗಳನ್ನು ಪ್ರದರ್ಶನದಲ್ಲಿ ನೋಡಬಹುದು. ರಕ್ಷಣಾ ಸಚಿವರು, ರಕ್ಷಣಾ ರಾಜ್ಯ ಸಚಿವರು ಮತ್ತು ಜಾಗತಿಕ ರಕ್ಷಣಾ ನಾಯಕರನ್ನು ಒಳಗೊಂಡ ಪ್ರಮುಖ ದ್ವಿಪಕ್ಷೀಯ ಸಭೆಗಳು ಕೂಡ ಈ ವೇಳೆ ನಡೆಯಲಿದ್ದು, ಅಂತಾರಾಷ್ಟ್ರೀಯ ಪಾಲುದಾರಿಕೆಯನ್ನು ಬಲಪಡಿಸುವ ಮತ್ತು ಸಹಯೋಗದ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿದೆ. ವಿಷಯಾಧಾರಿತ ಸೆಮಿನಾರ್ಗಳು, ಉದ್ಯಮದ ಆವೃತ್ತಿಗಳು ಮತ್ತು ಸವಾಲುಗಳ ಬಗ್ಗೆ ಆಳವಾದ ಒಳನೋಟಗಳನ್ನು ಒದಗಿಸುತ್ತದೆ. ಏರೋ ಇಂಡಿಯಾದಲ್ಲಿ ಮೊದಲ 3 ದಿನಗಳು ಅಂದ್ರೆ ಫೆಬ್ರವರಿ 10ರಿಂದ 12ರವರೆಗೆ ಉದ್ಯಮದ ವೃತ್ತಿಪರರು, ನೀತಿ ನಿರೂಪಕರು ಮತ್ತು ಹೂಡಿಕೆದಾರರಿಗೆ ನಿರ್ಮಿಸಲಾಗಿರುತ್ತವೆ. ವ್ಯಾಪಾರ ಚರ್ಚೆಗಳಿಗೆ ಕೇಂದ್ರೀಕೃತ ವಾತಾವರಣವನ್ನು ಒದಗಿಸುತ್ತದೆ. ಕೊನೆಯ 2 ದಿನಗಳು ಅಂದ್ರೆ ಫೆಬ್ರವರಿ 13 ಮತ್ತು 14ರಂದು ಏರ್ ಶೋಗಳು ಮತ್ತು ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಏರ್ ಶೋ ನೋಡಲು ಬರುವವರಿಗೆ ಜೈವಿಕ ಮತ್ತು ಜಕ್ಕೂರ್ ಕ್ಯಾಂಪಸ್ಗಳಲ್ಲಿ ಪಾರ್ಕಿಂಗ್ ಲಭ್ಯವಿದೆ. ಬಿಎಂಟಿಸಿ ಶಟಲ್ ಬಸ್ಗಳು ಯಲಹಂಕದ ಏರ್ ಡಿಸ್ಪ್ಲೇ ವ್ಯೂವಿಂಗ್ ಏರಿಯಾಗೆ ಪಾರ್ಕಿಂಗ್ ಪ್ರದೇಶಗಳನ್ನು ಒದಗಿಸುತ್ತದೆ. ಹೆಚ್ಚೆಚ್ಚು ಸಾರ್ವಜನಿಕರು ಸಾರಿಗೆ ಬಳಸಲು ಆಯೋಜಕರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಕಾರ್ ಪಾಸುಗಳು ಸಹ ಲಭ್ಯವಿರುತ್ತವೆ. ಪ್ರವಾಸಿಗರು ಡಿಎಸ್ಎಲ್ಆರ್ ಅಥವಾ ಕ್ಯಾಮೆರಾಗಳನ್ನು ತರಬಹುದು, ಆದರೆ ಡ್ರೋನ್ಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. NCIB ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.